ಮಳ್ಳೂರಿನಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡರ ಅದ್ದೂರಿ ಜಯಂತಿ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸಾಧನೆಗಳನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿರ್ದೇಶಕರು ಶಿವಣ್ಣ ಅವರು, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಇಡೀ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನುಭಾವರು ಎಂದು ಹೇಳಿದರು. 1537ರಲ್ಲಿ ಬೆಂಗಳೂರು ಶಂಕುಸ್ಥಾಪನೆ ಮಾಡಿದ ಅವರು ಕೆರೆಗಳು, ಮಾರುಕಟ್ಟೆಗಳು ಹಾಗೂ ದೇವಸ್ಥಾನಗಳನ್ನು ನಿರ್ಮಿಸುವ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರು. ಮಾಗಡಿಯ ಕೆಂಪಾಪುರದಲ್ಲಿರುವ ಅವರ ಸಮಾಧಿ ಇತಿಹಾಸದ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಾಮ್ರೇಡ್ ಜಿ ಪಾಪಣ್ಣರವರನ್ನು ಸ್ಮರಿಸುತ್ತಾ, ಕೆಂಪೇಗೌಡರು ಹಾಗೂ ಸಮಾಜಮುಖಿ ಚಿಂತನೆಗಳಿಂದ ಜನಸೇವೆ ಮಾಡಿದ ನಾಯಕರ ಕೊಡುಗೆಗಳು ಸದಾ ಸ್ಮರಣೀಯವಾಗಿದೆ ಎಂದರು. ಮನುಷ್ಯನು ಜವಾಬ್ದಾರಿಯುತ ಸ್ಥಾನದಲ್ಲಿ ಬದುಕಬೇಕು. ಹಿರಿಯರು ಕಿರಿಯರು ಎಂಬ ಗೌರವದ ಭಾವನೆ ಬೆಳೆಸಿಕೊಂಡಾಗ ಮಾತ್ರ ಉನ್ನತ ಸ್ಥಾನಕ್ಕೇರಲು ಸಾಧ್ಯ ಎಂದು ಹೇಳಿದರು. ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿನಿಯರಾದ 566 ಅಂಕ ಪಡೆದ ರೇಣು ಮಾಧವಿ ಹಾಗೂ 528 ಅಂಕ ಪಡೆದ ಚಂದನಾ ಅವರಿಗೆ ತಲಾ 5,000 ನಗದು ನೀಡಿ ಗೌರವಿಸಲಾಯಿತು. ನಗದು ಬಹುಮಾನ ನೀಡಿದ ಎಂಎಸ್ ಮಂಜುನಾಥ್, ಸಿಪಿ ಹರೀಶ್, ಬಿಎಂ ಮಂಜುನಾಥ್ ಹಾಗೂ ಡಾಲರ್ಸ್ ವಿನಾಯಕ ಬಳಗದ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಗೌರವ ಸಲ್ಲಿಸಲಾಯಿತು. ನಂತರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಜಯಂತಿ ಸಂಭ್ರಮವನ್ನು ಹೆಚ್ಚಿಸಲಾಯಿತು. ನಮ್ಮ ನೆಚ್ಚಿನ ಶಾಲಾ ಮಕ್ಕಳೇ, ನಾವು ಈ ಜನ್ಮದಿನೋತ್ಸವವನ್ನು ಏನು ಆಚರಣೆ ಮಾಡ್ತಾ ಇದ್ದೀವಿ, ಕೆಂಪೇಗೌಡರದು 517ನೇ ಜನ್ಮದಿನೋತ್ಸವ. ಈ ಜನ್ಮದಿನೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಯಾರ್ದಾದ್ರೂ ಒಂದು ಜನ್ಮದಿನೋತ್ಸವ ಆಚರಣೆ ಮಾಡಿದ್ರೆ ಆ ವ್ಯಕ್ತಿ ಯಾರು, ವ್ಯಕ್ತಿ ಯಾವತ್ತು ಹುಟ್ಟಿದ್ರು, ಎಷ್ಟು ವರ್ಷ ಬದುಕಿದ್ರು, ಏನು ಅವರು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ರು, ಅವ್ರನ್ನ ಇವತ್ತು ನಾವು ಯಾಕೆ ನೆನಪಿಸ್ಕೊಳ್ಬೇಕು, ಅವರ ಆದರ್ಶಗಳನ್ನು ನಾವು ಏನು ಅಳವಡಿಸ್ಕೊಳ್ಬೇಕಂತಕ್ಕಂಥ ದೃಷ್ಟಿಯಿಂದ ನಾವು ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಕೆಂಪೇಗೌಡರು ಬರೀ ಒಕ್ಕಲಿಗ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ, ಅಥವಾ ಬರೀ ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಕೆಂಪೇಗೌಡರಲ್ಲ, ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಕೆಂಪೇಗೌಡರಲ್ಲ. ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಇವತ್ತು ಪ್ರಪಂಚದ ಯಾವುದೇ ಭಾಗದಲ್ಲಿ ನಾವು ಇವತ್ತು ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಕೆಂಪೇಗೌಡರು ಇವತ್ತು ಇತಿಹಾಸ ಪುರುಷರಾಗಿ ಈಗಲೂ ಸಹ ಅವರು ಏನು 59 ವರ್ಷ ಬದುಕಿದ್ರಷ್ಟೇ, ಅವರು 60 ವರ್ಷನೂ ಪೂರೈಸಿರಲಿಲ್ಲ. ನಮ್ಮ ರಾಜ್ಯದಲ್ಲೇ ಆಗ್ಬೋದು, ನಮ್ಮ ದೇಶದಲ್ಲೇ ಆಗ್ಬೋದು, ಪ್ರಪಂಚದ ಬಹುತೇಕ ಎಲ್ಲ ಭಾಗಗಳಲ್ಲಿ ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಅಂತ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಪ್ರಶಂಸೆ ಮಾಡ್ತಾರೆ, ಎಲ್ಲರೂ ಜ್ಞಾಪಿಸ್ಕೊಳ್ತಾರೆ, ಎಲ್ಲರೂ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೆನಪಿಸ್ತಾರೆ. ಈಗಾಗಲೇ ನಮ್ಮ ಸುರೇಶ್ ಅವರು ಕೆಂಪೇಗೌಡರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋ ಅಷ್ಟು ವಿಚಾರನ ತಮ್ಗೆ ಹೇಳಿರ್ತಕ್ಕಂಥ ವಿಚಾರನ ಮತ್ತೆ ಹೇಳುವಂತ ಪ್ರಮೇಯ ಇಲ್ಲ. ತಮಗೂ ಸಹ ಎಲ್ರಿಗೂ ಕೆಂಪೇಗೌಡರ ಬಗ್ಗೆ ಗೊತ್ತಿದೆ. ಕೆಂಪೇಗೌಡರಿಗೆ ಕೇವಲ 22 ವರ್ಷ ವಯಸ್ಸಿನ ಯುವಕ, ಅವತ್ತಿನ ವಿಜಯನಗರದ ಅರಸರಿದ್ದಂಥ ಕಾಲದಲ್ಲಿ ಏನು ಆ ಬೆಂಗಳೂರು ಕಟ್ಟತಕ್ಕಂಥ ಒಂದು ಜವಾಬ್ದಾರಿ ತಗೊಳ್ತಾರೆ. ನಾವು ಅದನ್ನು ಹಾಗೇನೆ ಈಗ ಕೆಂಪೇಗೌಡರ ಜಯಂತಿ ಮತ್ತು ನಾವು ಏನು ಅಂತಕ್ಕಂಥದ್ದನ್ನ ಬದಲಾವಣೆ ಆಗಿರುವಂಥದ್ದನ್ನು ನೋಡ್ಬೇಕು. ಇವತ್ತಿನ 22 ವರ್ಷ ಯುವಕರನ್ನ ನಾವು ಯಾರನ್ನಾದ್ರೂ ಮಾತಾಡಿಸಿದ್ರೆ ಅವ್ರಿಗೆ ಏನು ಜವಾಬ್ದಾರಿ ಅಂತಕ್ಕಂಥದ್ದು ಬಹುತೇಕರಿಗೆ ಇರೋದಿಲ್ಲ. ನಾವು ಕೆಂಪೇಗೌಡರಿಗೆ 22 ವರ್ಷದ ವಯಸ್ಸಿನ ಯುವಕನಿಗೆ ಏನು ಜವಾಬ್ದಾರಿ ಇತ್ತೋ ಆ ಜವಾಬ್ದಾರಿಯನ್ನ ಇವತ್ತಿನ ಯುವಕರಿಗೆ ನಾವು ಮೂಡಿಸ್ಬೇಕು, ಮತ್ತೆ ಯುವಕರ ಜವಾಬ್ದಾರಿನ ತಗೊಳ್ಬೇಕು. ಯಾವ ರೀತಿಯ ಜವಾಬ್ದಾರಿ? ಇವತ್ತು ಮನುಷ್ಯ ಏನಾಗಿದೆ ಅಂದ್ರೆ, ಮೊದಲು ಕೆಂಪೇಗೌಡರು ಇದ್ದಂಥ ಕಾಲದಲ್ಲಿ 100 ವರ್ಷ ಆಯಸ್ಸಿತ್ತು, 110, 120 ವರ್ಷ ಬದುಕ್ತಾ ಇದ್ರು. ಅವತ್ತಿನ ಸಾಂಕ್ರಾಮಿಕ ರೋಗಗಳ ಕಾರಣದಿಂದ ಚಿಕ್ಕ ವಯಸ್ಸಿಗೆ ತೀರೋಗುವಂತದ್ದಿದ್ರೂ ಅವತ್ತಿನ ಆಯಸ್ಸಿನ ಪ್ರಮಾಣ ಹೆಚ್ಚಿತ್ತು. ಇವತ್ತಿನ ಆಯಸ್ಸಿನ ಪ್ರಮಾಣ 60ಕ್ಕೆ ಇಳಿದಿದೆ ಅಂತಂದ್ರೆ ಅದೇನು ತಪ್ಪೇನಾಗೋದಿಲ್ಲ. ಇವತ್ತು ಇಷ್ಟೊಂದು ದೊಡ್ಡ ಗ್ರಾಮ ಆಗಿರ್ತಕ್ಕಂಥ ನಮ್ಮೂರಲ್ಲಿ ಒಂದು 75 ವರ್ಷ ವಯಸ್ಸಾಗಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಬೆಳ್ಳಂಡಿಕೆ ಎಷ್ಟು ಜನನ ನಾವು ಇವತ್ತು